ರಾಜ್ಯದಲ್ಲಿ ಬಿಸಿಲಿನ ಜಳ ಜನರ ನೆತ್ತಿಯನ್ನ ಸುಡುತ್ತಿದೆ. ಭೂಮಿ ಬೆಂದ ಕಾವಲಿನಂತಾಗಿದೆ. ಪ್ರಾಣಿ ಪಕ್ಷಿಗಳು ನೀರಿಲ್ಲದೆ ಪರದಾಡುತ್ತಿವೆ. ಬಿಸಿಲಿಗೆ ಕರುನಾಡ ಜನರು ತತ್ತರ. ಸೆಕೆಯಿಂದ ಪ್ರಾಣಿ ಪಕ್ಷಿಗಳು ಹೈರಾಣ. ಕರಾವಳಿಯ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಬಿಸಿಲಿನ ದಗಿಯನ್ನು ತಾಳಲಾರದೆ ಜನಸಾಮಾನ್ಯರು ಹೈರಾಣಾಗುತ್ತಿದ್ದಾರೆ. ಸೆಕೆ ತಾಳಲಾರದೆ ನೀರು, ತಂಪು ಪಾನೀಯ ಎಳನೀರನ್ನು ಆಶ್ರಯಿಸುತ್ತಿರುವುದು ಕಂಡುಬರುತ್ತಿದೆ. ಆದರೆ ಮೂಕ ಪ್ರಾಣಿಗಳು ಇದೇ ಅವಸ್ಥೆಯನ್ನು ಅನುಭವಿಸುತ್ತಿದ್ದು, ಪಿಲಿಕುಳ ನಿಸರ್ಗಧಾಮದ ಪ್ರಾಣಿ ಪಕ್ಷಿಗಳನ್ನು ಬಿಸಿಲ ದಗೆಯಿಂದ ಮುಕ್ತಗೊಳಿಸಿ ತಣ್ಣಗಿನ ವಾತಾವರಣ ನಿರ್ಮಿಸುವ ಪ್ರಯತ್ನವನ್ನು ಈ ಬಾರಿಯೂ ಮಾಡಲಾಗಿದೆ. ಬಿರು ಬೇಸಿಗೆಯಲ್ಲಿ ಕಾಡು ಪ್ರಾಣಿಗಳು ದಣಿಯದಂತೆ ಪ್ಲಾನ್. ಲಯನ್ ಸಫಾರಿಯಲ್ಲಿ ಸಾಗಿದೆ 10 ಕೆರೆಗಳ ನಿರ್ಮಾಣ ಕಾರ್ಯ. ಎಲ್ಲ ಪ್ರಾಣಿಗಳಿಗೆ ಮತ್ತು ಅದು ಗೂಡು ಒಳಗಡೆ ಇರೋಕ್ಕೆ ಕೂಲ್ ಮಾಡೋಕ್ಕೆ ಬಾಡಿನಲ್ಲಿ. ನೆಕ್ಸ್ಟು ಪ್ರತಿ ಗೂಡಿನಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ, ಟ್ಯಾಂಕ್ ಇದೆ, ವಾಟರ್ ಟ್ಯಾಂಕ್. ನೀರಿನಲ್ಲಿ ಹೋಗಿ ಕೂತ್ಕೊಳ್ಬೋದು. ನಮ್ಮ ಟೈಗರ್ ಇರಲಿ, ಇಲ್ಲಾಂದರೆ ವೈಲ್ಡ್ ಡಾಗು. ನೆಕ್ಸ್ಟ್ ವ್ಯವಸ್ಥೆ ಮಾಡೋದು ಬಾಡಿಗೆ ಸ್ಪ್ರೇ ಹಾಕೋದು ನೀರಿಗೆ. ಸೊ ಕೇಜಲ್ಲಿ ಇದ್ರೂ ಇಲ್ಲಾಂದರೆ ಆಚೆ ಇದ್ರೂ ಸ್ಪ್ರೇ ಮಾಡ್ತೇವೆ. ಮತ್ತು ನಮ್ಮದು ಟೈಗರ್ ಮನೆಯಲ್ಲಿ, ಲಯನ್ ಮನೆಯಲ್ಲಿ ಫ್ಯಾನ್ ವ್ಯವಸ್ಥೆ ಇದೆ, ಅದನ್ನು ಮಾಡಿದ್ದೀವಿ. ಬೇಸಿಗೆ ಸಮಯದಲ್ಲಿ ನೀರಿನ ಕೊರತೆ ಎದ್ದು ಕಾಣುತ್ತಿತ್ತು. ಹೀಗಾಗಿ ಪ್ರಾಣಿಗಳಿಗೆ ಸರ್ವಕಾಲಕ್ಕೂ ನೀರುಣಿಸುವ ಯೋಜನೆ ಸಿದ್ಧವಾಗುತ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಸಂಸ್ಥೆ ಇದೀಗ ಹುಲಿ ಮತ್ತು ಸಿಂಹಧಾಮ ತ್ಯಾವರಕೊಪ್ಪ ಮೃಗಾಲಯದಲ್ಲಿ ನಮ್ಮ ಕಾಡು ಮತ್ತು ನಮ್ಮ ಕೆರೆ ಎಂಬ ಯೋಜನೆಯಡಿ ಮಾಡುತ್ತಿದ್ದಾರೆ. ಪ್ರಾಣಿಗಾಗಿಯೇ ಕುಡಿಯಲು 14 ಲಕ್ಷ ರು ವೆಚ್ಚದಲ್ಲಿ 10 ಕೆರೆಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಇನ್ನು ಕರಾವಳಿ ಜಿಲ್ಲೆ ಉತ್ತರ ಕನ್ನಡದಲ್ಲೂ ಸಹ ಫೆಬ್ರವರಿ ತಿಂಗಳಿನಿಂದ ಹೆಚ್ಚಿನ ಪ್ರಮಾಣ ಉಷ್ಣಾಂಶ ದಾಖಲಾಗುತ್ತಿದೆ. ಜಿಲ್ಲೆಯ ಕರಾವಳಿ ತಾಲೂಕು ಹೊರತುಪಡಿಸಿ ಮಲೆನಾಡು ಭಾಗದಲ್ಲಿ ಅಲ್ಲಲ್ಲಿ ಹೆಚ್ಚಿನ ಹೀಟ್ವೇವ್ನಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಫೆಬ್ರವರಿ 25ರಿಂದ ಈವರೆಗೂ ನಿರಂತರವಾಗಿ ಬಿಸಿಲಿನ ಉಷ್ಣತೆಯಲ್ಲಿ ಏರಿಳಿತ ಕಂಡುಬರುತ್ತಿದೆ. ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದ್ದು, ನಾಗರಿಕರು ಆರೋಗ್ಯ ಬಗ್ಗೆ ಮುಂಜಾಗ್ರತೆ ವಹಿಸಬೇಕೆಂದು ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಒಟ್ಟಿನಲ್ಲಿ ಮೂಕ ಪ್ರಾಣಿಗಳನ್ನು ಬಿಸಿಲ ದಗೆಯಿಂದ ರಕ್ಷಿಸುವ ಉದ್ದೇಶದಿಂದ ವಿಶೇಷ ವ್ಯವಸ್ಥೆ ಮಾಡಲಾಗುತ್ತಿದೆ. ಪ್ರಾಣಿ ಮತ್ತು ಪಕ್ಷಿಗಳು ತಂಪಾದ ವ್ಯವಸ್ಥೆಯಿಂದ ಕೂಲಾಗುತ್ತಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ರಾಜ್ಯದಲ್ಲಿ ಬಿಸಿಲಿನ ಜಳ ಜನರ ನೆತ್ತಿಯನ್ನ ಸುಡುತ್ತಿದೆ. ಭೂಮಿ ಬೆಂದ ಕಾವಲಿನಂತಾಗಿದೆ. ಪ್ರಾಣಿ ಪಕ್ಷಿಗಳು ನೀರಿಲ್ಲದೆ ಪರದಾಡುತ್ತಿವೆ. ಬಿಸಿಲಿಗೆ ಕರುನಾಡ ಜನರು ತತ್ತರ. ಸೆಕೆಯಿಂದ ಪ್ರಾಣಿ ಪಕ್ಷಿಗಳು ಹೈರಾಣ. ಕರಾವಳಿಯ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಬಿಸಿಲಿನ ದಗಿಯನ್ನು ತಾಳಲಾರದೆ ಜನಸಾಮಾನ್ಯರು ಹೈರಾಣಾಗುತ್ತಿದ್ದಾರೆ. ಸೆಕೆ ತಾಳಲಾರದೆ ನೀರು, ತಂಪು ಪಾನೀಯ ಎಳನೀರನ್ನು ಆಶ್ರಯಿಸುತ್ತಿರುವುದು ಕಂಡುಬರುತ್ತಿದೆ. ಆದರೆ ಮೂಕ ಪ್ರಾಣಿಗಳು ಇದೇ ಅವಸ್ಥೆಯನ್ನು ಅನುಭವಿಸುತ್ತಿದ್ದು, ಪಿಲಿಕುಳ ನಿಸರ್ಗಧಾಮದ ಪ್ರಾಣಿ ಪಕ್ಷಿಗಳನ್ನು ಬಿಸಿಲ ದಗೆಯಿಂದ ಮುಕ್ತಗೊಳಿಸಿ ತಣ್ಣಗಿನ ವಾತಾವರಣ ನಿರ್ಮಿಸುವ ಪ್ರಯತ್ನವನ್ನು ಈ ಬಾರಿಯೂ ಮಾಡಲಾಗಿದೆ. ಬಿರು ಬೇಸಿಗೆಯಲ್ಲಿ ಕಾಡು ಪ್ರಾಣಿಗಳು ದಣಿಯದಂತೆ ಪ್ಲಾನ್. ಲಯನ್ ಸಫಾರಿಯಲ್ಲಿ ಸಾಗಿದೆ 10 ಕೆರೆಗಳ ನಿರ್ಮಾಣ ಕಾರ್ಯ. ಎಲ್ಲ ಪ್ರಾಣಿಗಳಿಗೆ ಮತ್ತು ಅದು ಗೂಡು ಒಳಗಡೆ ಇರೋಕ್ಕೆ ಕೂಲ್ ಮಾಡೋಕ್ಕೆ ಬಾಡಿನಲ್ಲಿ. ನೆಕ್ಸ್ಟು ಪ್ರತಿ ಗೂಡಿನಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ, ಟ್ಯಾಂಕ್ ಇದೆ, ವಾಟರ್ ಟ್ಯಾಂಕ್. ನೀರಿನಲ್ಲಿ ಹೋಗಿ ಕೂತ್ಕೊಳ್ಬೋದು. ನಮ್ಮ ಟೈಗರ್ ಇರಲಿ, ಇಲ್ಲಾಂದರೆ ವೈಲ್ಡ್ ಡಾಗು. ನೆಕ್ಸ್ಟ್ ವ್ಯವಸ್ಥೆ ಮಾಡೋದು ಬಾಡಿಗೆ ಸ್ಪ್ರೇ ಹಾಕೋದು ನೀರಿಗೆ. ಸೊ ಕೇಜಲ್ಲಿ ಇದ್ರೂ ಇಲ್ಲಾಂದರೆ ಆಚೆ ಇದ್ರೂ ಸ್ಪ್ರೇ ಮಾಡ್ತೇವೆ. ಮತ್ತು ನಮ್ಮದು ಟೈಗರ್ ಮನೆಯಲ್ಲಿ, ಲಯನ್ ಮನೆಯಲ್ಲಿ ಫ್ಯಾನ್ ವ್ಯವಸ್ಥೆ ಇದೆ, ಅದನ್ನು ಮಾಡಿದ್ದೀವಿ. ಬೇಸಿಗೆ ಸಮಯದಲ್ಲಿ ನೀರಿನ ಕೊರತೆ ಎದ್ದು ಕಾಣುತ್ತಿತ್ತು. ಹೀಗಾಗಿ ಪ್ರಾಣಿಗಳಿಗೆ ಸರ್ವಕಾಲಕ್ಕೂ ನೀರುಣಿಸುವ ಯೋಜನೆ ಸಿದ್ಧವಾಗುತ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಸಂಸ್ಥೆ ಇದೀಗ ಹುಲಿ ಮತ್ತು ಸಿಂಹಧಾಮ ತ್ಯಾವರಕೊಪ್ಪ ಮೃಗಾಲಯದಲ್ಲಿ ನಮ್ಮ ಕಾಡು ಮತ್ತು ನಮ್ಮ ಕೆರೆ ಎಂಬ ಯೋಜನೆಯಡಿ ಮಾಡುತ್ತಿದ್ದಾರೆ. ಪ್ರಾಣಿಗಾಗಿಯೇ ಕುಡಿಯಲು 14 ಲಕ್ಷ ರು ವೆಚ್ಚದಲ್ಲಿ 10 ಕೆರೆಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ.
ಇನ್ನು ಕರಾವಳಿ ಜಿಲ್ಲೆ ಉತ್ತರ ಕನ್ನಡದಲ್ಲೂ ಸಹ ಫೆಬ್ರವರಿ ತಿಂಗಳಿನಿಂದ ಹೆಚ್ಚಿನ ಪ್ರಮಾಣ ಉಷ್ಣಾಂಶ ದಾಖಲಾಗುತ್ತಿದೆ. ಜಿಲ್ಲೆಯ ಕರಾವಳಿ ತಾಲೂಕು ಹೊರತುಪಡಿಸಿ ಮಲೆನಾಡು ಭಾಗದಲ್ಲಿ ಅಲ್ಲಲ್ಲಿ ಹೆಚ್ಚಿನ ಹೀಟ್ ವೇವ್ನಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಫೆಬ್ರವರಿ 25ರಿಂದ ಈವರೆಗೂ ನಿರಂತರವಾಗಿ ಬಿಸಿಲಿನ ಉಷ್ಣತೆಯಲ್ಲಿ ಏರಿಳಿತ ಕಂಡುಬರುತ್ತಿದೆ. ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದ್ದು, ನಾಗರಿಕರು ಆರೋಗ್ಯ ಬಗ್ಗೆ ಮುಂಜಾಗ್ರತೆ ವಹಿಸಬೇಕೆಂದು ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಒಟ್ಟಿನಲ್ಲಿ ಮೂಕ ಪ್ರಾಣಿಗಳನ್ನು ಬಿಸಿಲ ಧಗೆಯಿಂದ ರಕ್ಷಿಸುವ ಉದ್ದೇಶದಿಂದ ವಿಶೇಷ ವ್ಯವಸ್ಥೆ ಮಾಡಲಾಗುತ್ತಿದೆ. ಪ್ರಾಣಿ ಮತ್ತು ಪಕ್ಷಿಗಳು ತಂಪಾದ ವ್ಯವಸ್ಥೆಯಿಂದ ಕೂಲ್ ಆಗುತ್ತಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ರಾಜ್ಯದಲ್ಲಿ ಬಿಸಿಲಿನ ಜಳ ಜನರ ನೆತ್ತಿಯನ್ನ ಸುಡುತ್ತಿದೆ. ಭೂಮಿ ಬೆಂದ ಕಾವಲಿನಂತಾಗಿದೆ. ಪ್ರಾಣಿ ಪಕ್ಷಿಗಳು ನೀರಿಲ್ಲದೆ ಪರದಾಡುತ್ತಿವೆ. ಬಿಸಿಲಿಗೆ ಕರುನಾಡ ಜನರು ತತ್ತರ. ಸೆಕೆಯಿಂದ ಪ್ರಾಣಿ ಪಕ್ಷಿಗಳು ಹೈರಾಣ. ಕರಾವಳಿಯ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಬಿಸಿಲಿನ ಧಗೆಯನ್ನು ತಾಳಲಾರದೆ ಜನಸಾಮಾನ್ಯರು ಹೈರಾಣಾಗುತ್ತಿದ್ದಾರೆ. ಸೆಕೆ ತಾಳಲಾರದೆ ನೀರು, ತಂಪು ಪಾನೀಯ ಎಳನೀರನ್ನು ಆಶ್ರಯಿಸುತ್ತಿರುವುದು ಕಂಡುಬರುತ್ತಿದೆ. ಆದರೆ ಮೂಕ ಪ್ರಾಣಿಗಳು ಇದೇ ಅವಸ್ಥೆಯನ್ನು ಅನುಭವಿಸುತ್ತಿದ್ದು, ಪಿಲಿಕುಳ ನಿಸರ್ಗಧಾಮದ ಪ್ರಾಣಿ ಪಕ್ಷಿಗಳನ್ನು ಬಿಸಿಲ ಧಗೆಯಿಂದ ಮುಕ್ತಗೊಳಿಸಿ ತಣ್ಣಗಿನ ವಾತಾವರಣ ನಿರ್ಮಿಸುವ ಪ್ರಯತ್ನವನ್ನು ಈ ಬಾರಿಯೂ ಮಾಡಲಾಗಿದೆ. ಬಿರು ಬೇಸಿಗೆಯಲ್ಲಿ ಕಾಡು ಪ್ರಾಣಿಗಳು ದಣಿಯದಂತೆ ಪ್ಲಾನ್. ಲಯನ್ ಸಫಾರಿಯಲ್ಲಿ ಸಾಗಿದೆ 10 ಕೆರೆಗಳ ನಿರ್ಮಾಣ ಕಾರ್ಯ. ಎಲ್ಲ ಪ್ರಾಣಿಗಳಿಗೆ ಮತ್ತು ಅದು ಗೂಡು ಒಳಗಡೆ ಇರೋಕ್ಕೆ ಕೂಲ್ ಮಾಡೋಕ್ಕೆ ಬಾಡಿನಲ್ಲಿ. ನೆಕ್ಸ್ಟು ಪ್ರತಿ ಗೂಡಿನಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ, ಟ್ಯಾಂಕ್ ಇದೆ, ವಾಟರ್ ಟ್ಯಾಂಕ್. ನೀರಿನಲ್ಲಿ ಹೋಗಿ ಕೂತ್ಕೊಳ್ಬೋದು. ನಮ್ಮ ಟೈಗರ್ ಇರಲಿ, ಇಲ್ಲಾಂದರೆ ವೈಲ್ಡ್ ಡಾಗು. ನೆಕ್ಸ್ಟ್ ವ್ಯವಸ್ಥೆ ಮಾಡೋದು ಬಾಡಿಗೆ ಸ್ಪ್ರೇ ಹಾಕೋದು ನೀರಿಗೆ. ಸೊ ಕೇಜಲ್ಲಿ ಇದ್ರೂ ಇಲ್ಲಾಂದರೆ ಆಚೆ ಇದ್ರೂ ಸ್ಪ್ರೇ ಮಾಡ್ತೇವೆ. ಮತ್ತು ನಮ್ಮದು ಟೈಗರ್ ಮನೆಯಲ್ಲಿ, ಲಯನ್ ಮನೆಯಲ್ಲಿ ಫ್ಯಾನ್ ವ್ಯವಸ್ಥೆ ಇದೆ, ಅದನ್ನು ಮಾಡಿದ್ದೀವಿ. ಬೇಸಿಗೆ ಸಮಯದಲ್ಲಿ ನೀರಿನ ಕೊರತೆ ಎದ್ದು ಕಾಣುತ್ತಿತ್ತು. ಹೀಗಾಗಿ ಪ್ರಾಣಿಗಳಿಗೆ ಸರ್ವಕಾಲಕ್ಕೂ ನೀರುಣಿಸುವ ಯೋಜನೆ ಸಿದ್ಧವಾಗುತ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಸಂಸ್ಥೆ ಇದೀಗ ಹುಲಿ ಮತ್ತು ಸಿಂಹಧಾಮ ತ್ಯಾವರಕೊಪ್ಪ ಮೃಗಾಲಯದಲ್ಲಿ ನಮ್ಮ ಕಾಡು ಮತ್ತು ನಮ್ಮ ಕೆರೆ ಎಂಬ ಯೋಜನೆಯಡಿ ಮಾಡುತ್ತಿದ್ದಾರೆ. ಪ್ರಾಣಿಗಾಗಿಯೇ ಕುಡಿಯಲು 14 ಲಕ್ಷ ರು ವೆಚ್ಚದಲ್ಲಿ 10 ಕೆರೆಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಇನ್ನು ಕರಾವಳಿ ಜಿಲ್ಲೆ ಉತ್ತರ ಕನ್ನಡದಲ್ಲೂ ಸಹ ಫೆಬ್ರವರಿ ತಿಂಗಳಿನಿಂದ ಹೆಚ್ಚಿನ ಪ್ರಮಾಣ ಉಷ್ಣಾಂಶ ದಾಖಲಾಗುತ್ತಿದೆ. ಜಿಲ್ಲೆಯ ಕರಾವಳಿ ತಾಲೂಕು ಹೊರತುಪಡಿಸಿ ಮಲೆನಾಡು ಭಾಗದಲ್ಲಿ ಅಲ್ಲಲ್ಲಿ ಹೆಚ್ಚಿನ ಹೀಟ್ ವೇವ್ನಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಫೆಬ್ರವರಿ 25ರಿಂದ ಈವರೆಗೂ ನಿರಂತರವಾಗಿ ಬಿಸಿಲಿನ ಉಷ್ಣತೆಯಲ್ಲಿ ಏರಿಳಿತ ಕಂಡುಬರುತ್ತಿದೆ. ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದ್ದು, ನಾಗರಿಕರು ಆರೋಗ್ಯ ಬಗ್ಗೆ ಮುಂಜಾಗ್ರತೆ ವಹಿಸಬೇಕೆಂದು ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಒಟ್ಟಿನಲ್ಲಿ ಮೂಕ ಪ್ರಾಣಿಗಳನ್ನು ಬಿಸಿಲ ಧಗೆಯಿಂದ ರಕ್ಷಿಸುವ ಉದ್ದೇಶದಿಂದ ವಿಶೇಷ ವ್ಯವಸ್ಥೆ ಮಾಡಲಾಗುತ್ತಿದೆ. ಪ್ರಾಣಿ ಮತ್ತು ಪಕ್ಷಿಗಳು ತಂಪಾದ ವ್ಯವಸ್ಥೆಯಿಂದ ಕೂಲ್ ಆಗುತ್ತಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.